ವಿನ್ ಥ್ರೂ ಯುವರ್ ಆ್ಯಕ್ಷನ್ಸ್ ಆ್ಯಂಡ್ ನಾಟ್ ಥ್ರೂ ಯುವರ್ ಆರ್ಗ್ಯುಮೆಂಟ್ಸ್. ನೀವು ಕೆಲಸದಿಂದ ಗೆಲ್ಲಬೇಕು, ವಾದದಿಂದಲ್ಲ. ವಾದದಲ್ಲಿ ಗೆದ್ದರೆ ನೀವು ಗೆದ್ದೆ ಅಂತ ನಿಮಗೆ ಅನಿಸಬಹುದು, ಆದರೆ ಅದು ಪೊಳ್ಳಾಗಿರುತ್ತೆ. ಮುಂದೆ ಕಾನ್ಸಂಟ್ರೇಟ್ ಯುವರ್ ಫೋರ್ಸಸ್. ನಿಮ್ಮ ಶಕ್ತಿನ ಒಂದೇ ಕಡೆ ಕೇಂದ್ರೀಕರಿಸಿ. 10 ಕಡೆ ಸಣ್ಣ ಸಣ್ಣ ಹೊಂಡ ಹೊಡೆಯೋ ಬದಲು ಒಂದೇ ಕಡೆ ಆಳವಾಗಿ ಇಳಿರಿ. ಆವಾಗಲೇ ನಿಮಗೆ ನೀರು ಸಿಗ್ಲಿಕ್ಕೆ ಸಾಧ್ಯ. ನಿಮ್ಮ ಪ್ರಗತಿಗೋಸ್ಕರ, ಅಭಿವೃದ್ಧಿಗೋಸ್ಕರ, ಶಕ್ತಿಗೋಸ್ಕರ ಒಂದೇ ಕಡೆ ನಿಮ್ಮ ಶಕ್ತಿನ ಕೇಂದ್ರೀಕರಿಸಿ. ಇಂಟೆಲಿಜೆನ್ಸ್ ವ್ಯಕ್ತಿ ತನಗೆಲ್ಲ ಬರುತ್ತೆ ಅನ್ಕೋತಾನೆ, ಆದರೆ ಏನೂ ಮಾಡಿರಲ್ಲ. ಅದೇ ವೈಸ್, ನನಗೆಲ್ಲ ಬರುತ್ತೆ ಆದರೆ ನಾನು ಒಂದ್ರ ಮೇಲೆ ಫೋಕಸ್ ಮಾಡ್ತೀನಿ ಅನ್ಕೋತಾನೆ. ಒಂದರಲ್ಲಿ ಎಕ್ಸ್ಪರ್ಟ್ ಆಗ್ತಾನೆ, ಒಂದರಲ್ಲಿ ಮಾಸ್ಟರ್ ಆಗ್ತಾನೆ. ನಾವು ಸಹ 10 ಕೆಲಸ ನಮಗೆ ಬರ್ತಾ ಇರ್ಬೋದು, ಆದರೆ ಒಂದರಲ್ಲಿ ಮಾಸ್ಟರ್ ಆಗಬೇಕು, ಎಕ್ಸ್ಪರ್ಟ್ ಆಗಬೇಕು. ನಮಗಿಂತ ಆ ಕೆಲಸ ಚೆನ್ನಾಗಿ ಮಾಡಲಿಕ್ಕೆ ಯಾರಿಗೂ ಆಗಬಾರ್ದು, ಆ ರೀತಿ ನಾವು ತಯಾರಾಗಬೇಕು. ಮುಂದಿನ ಲಾ, ಎಂಟರ್ ಆ್ಯಕ್ಷನ್ ವಿತ್ ಬೋಲ್ಡ್ನೆಸ್. ನೀವೇನಾದರೂ ಕೆಲಸ ಮಾಡಲಿಕ್ಕೆ ಹೊರಟ್ರೆ ಪೂರ್ತಿ ಶಕ್ತಿನ ಅದರಲ್ಲಿ ಹಾಕಿ, ಆ ಕೆಲಸದ ಮೇಲೆ ಹಾಕಿ. ನಿಮ್ಮ ಸಂಕೋಚ, ಅನುಮಾನ ನಿಮ್ಮ ಕೆಲಸನ ಹಾಳು ಮಾಡಬಹುದು. ನಾವೇನು ಮಾಡ್ತೀವಂದರೆ ಒಂದು ಕೆಲಸ ಆಗೋಕ್ಕಿಂತ ಮುಂಚೆ 100 ಯೋಚನೆ ಮಾಡ್ತೀವಿ, ಆಗುತ್ತೆ ಇಲ್ವೋ, ಏನಾದರೂ ತೊಂದರೆ ಬರ್ಬೋದಾ, ಈ ರೀತಿ. ಈ ಹುಲಿ ಸಿಂಹ ಬೇಟೆ ಆಡಬೇಕಾದ್ರೆ ಯಾವ ರೀತಿ ಬೇಟೆ ಆಡ್ತಾವಂದರೆ, ಒಂದು ಸಲ ಅವು ಅಟ್ಯಾಕ್ ಮಾಡಿದ್ರೆ ಎದುರಿಗಿದ್ದವರು ಬಲಿ ಆಗಲೇಬೇಕು. ಆ ರೀತಿ ಅವರು ಪೂರ್ತಿ ತಮ್ಮ ಪ್ರಾಣನ ಹಾಕಿ ಫೈಟ್ ಮಾಡ್ತವೆ, ಆಕ್ರಮಣ ಮಾಡ್ತವೆ. ಆ ರೀತಿ ನಮ್ಮ ಫೋಕಸ್ಸು ಒಂದೇ ಕಡೆ ಇರಬೇಕು. ನನಗೂ ಕಾಮೆಂಟ್ ಬರ್ತವೆ, ಮಂತ್ರಸಿದ್ಧಿ ಎಷ್ಟು ದಿವಸಲಾಗುತ್ತೆ, ಮ್ಯಾನಿಫೆಸ್ಟೇಷನ್ ಎಷ್ಟು ದಿವಸಲಾಗುತ್ತೆ ಅಂತ. ನಾನು ಅವ್ರಿಗೆ ಉತ್ತರ ಕೊಟ್ಟಿದ್ದೆ, ಎಷ್ಟು ದಿವಸದಲ್ಲಿ ಆಗ್ತದೆ ಅನ್ನೋದಕ್ಕಿಂತ ನೀವು ಯಾವ ರೀತಿ ಮಾಡ್ತೀರಾ, ನಿಮ್ಮ ಶ್ರದ್ಧೆ ಏನಿದೆ, ನಿಮ್ಮ ನಂಬಿಕೆ ಏನಿದೆ, 24 hour ನಿಮ್ಮ ಮೈಂಡಲ್ಲಿ ಏನು ನಡೀತಾ ಇದೆ ಅದರ ಮೇಲೆ ಅದು ಅವಲಂಬಿತ ಆಗಿರ್ತದೆ. ನೀವು ಆ್ಯಕ್ಷನ್ ಪೂರ್ತಿ ನಿಮ್ಮ ಪ್ರಾಣ ಹಾಕಿ ತಗೊಂಡ್ರೆ, ಪ್ರಾಣ ಹಾಕಿ ಮಾಡಿದ್ರೆ ರಿಸಲ್ಟ್ ಬರಲೇಬೇಕು. ನೀವು 24 hour ಕಾನ್ಷಿಯಸ್ ಆಗಿರಬೇಕು. ಇವತ್ತು ಜಿಮ್ಮಿಗೆ ಸೇರಿಕೊಂಡ್ರೆ 2 ವರ್ಷದಲ್ಲಿ ಒಬ್ಬ ಬಾಡಿ ಬಿಲ್ಡರ್ ಹೊರಗಡೆ ಬರ್ತಾನೆ, ಅದು ನಾನೇ ಅಂತ ಹೊರಟ್ರೆ 2 ವರ್ಷದಲ್ಲಿ ನೀವು ರೆಡಿಯಾಗಿರ್ತೀರ, ಮಸ್ತಾಗಿ ರೆಡಿಯಾಗಿರ್ತೀರ. ಜಿಮ್ಮಿಗೆ ಹೋದರೆ ಬಾಡಿ ಬರುತ್ತಾ? ಹೋಗಿ ಎಕ್ಸಸೈಸ್ ಮಾಡಿದ್ರೆ ಖಂಡಿತ ಬರುತ್ತೆ. ಹೋಗ್ಬಿಟ್ಟು ಹರಟೆ ಹೊಡ್ಕೊಂಡು ಬರ್ತಾಯಿದ್ರೆ ಎಲ್ಲಿ ಬರುತ್ತದೆ? ಯಾವತ್ತೂ ನಿಮ್ಮ ವ್ಯಾಲ್ಯೂ ಕಡಿಮೆ ಮಾಡ್ಕೋಬೇಡಿ. ನಾನು ಮಾಡ್ತೀನಿ ಅನ್ನೋ ಛಲ ಇದ್ದರೆ ಮಾಡೇ ಮಾಡ್ತೀರ. ಮುಂದಿನ ಲಾ ಆಫ್ ಇನ್ಫೆಕ್ಷನ್. ಅರ್ಥ ಏನಂದರೆ, ಅನ್ಲಕ್ಕಿ, ಅನ್ಹ್ಯಾಪಿ ಪೀಪಲ್ನ ಅವಾಯ್ಡ್ ಮಾಡಿ. ಯಾವಾಗ ನೋಡಿದ್ರು ಕಷ್ಟ ಹೇಳ್ಕೊಳ್ತಾ ಇರೋಂಥವ್ರು, ನೋವು ದುಃಖನ ಹೇಳ್ಕೊಳ್ತಾ ಇರೋವಂಥವ್ರು, ಅವ್ರ ಜೊತೆ ಜಾಸ್ತಿ ಸೇರಬೇಡಿ. ಯಾಕಂದರೆ ನಾವು ಯಾರ ಜೊತೆ ಜಾಸ್ತಿ ಇರ್ತೀವೋ ನಾವು ಅದೇ ರೀತಿ ಆಗಿಬಿಡ್ತೀವಿ. ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ಯಾರೋ ಒಬ್ಬರು ನೀರಿನ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ನೀವು ಮಾನವೀಯತೆ, ಇಮೋಷ್ನಲ್ ಆಗಿ ನಿಮ್ಗೆ ಈಜು ಬರಲ್ಲ, ಹೋಗಿ ಹಾರಿದ್ರಿ ಅಂದರೆ ನೀವು ಮುಳುಗ್ತೀರ ಹೊರತು ಸೇವ್ ಮಾಡಲಿಕ್ಕಾಗಲ್ಲ. ಈ ನೋವಲ್ಲಿರೋವಂಥವ್ರು, ದುಃಖದಲ್ಲಿರೋವಂಥವ್ರು, ನೆಗೆಟಿವ್ ಥಿಂಕಿಂಗ್ ಮಾಡೋವಂಥವ್ರು, ಇವ್ರ ಜೊತೆ ನಾವು ಸೇರಿದ್ರೆ ನಮಗೂ ಇದೇ ಪರಿಸ್ಥಿತಿ ಆಗುತ್ತೆ. ನೀವು ಹೇಳ್ಬೋದು, ನಾವು ಅವ್ರಿಗೆ ಹೆಲ್ಪ್ ಮಾಡಬೇಕು, ಸಹಾಯ ಮಾಡಬೇಕು, ಅವ್ರ ಜೀವನದಲ್ಲಿ ಬದಲಾವಣೆ ತರಬೇಕು ಅಂತ ನೀವು ಅಂದ್ಕೋಬೋದು. ಆದರೆ ಎಲ್ಲಿವರೆಗೂ ಅವರಿಗೆ ತಮ್ಮ ಜೀವನದಲ್ಲಿ ತಾವು ಬದಲಾವಣೆ ಮಾಡ್ಕೋಬೇಕಂತ ಅವ್ರಿಗೆ ಬರಲ್ವೋ ಅಲ್ಲಿವರೆಗೂ ನೀವೇನು ಮಾಡಲಿಕ್ಕಾಗಲ್ಲ. ನಿಮ್ಮ ಶ್ರಮ ವ್ಯರ್ಥ. ನಮ್ಮ ಅಕ್ಕಪಕ್ಕ ನಾಟಕ ಆಡೋರು, ಮ್ಯಾನಿಪುಲೇಟ್ ಮಾಡೋವಂಥವ್ರು ಜಾಸ್ತಿ. ಇಮೋಷನ್ಲೆಸ್ ಆಗಿ ಯೋಚಿಸಿ.